ಮೊನ್ನೆ ಸ್ವಲ್ಪ ತಗೊಂಬಂದಿತ್ತಮ್ಮ. ಅದು ಎಲ್ಲಿಕ್ಕೈತೆ ಎಂಬುದು ಗೊತ್ತಿಲ್ಲ. ಅವಾಗಿಂದ ಎಲ್ಲ ಹುಡುಕ್ತಾ ಇದ್ರು, ಸಿಗ್ತಾ ಇಲ್ಲ. ಸ್ವಲ್ಪ ತಗೊಂಬಂದಿತ್ತು ಕೂದಲು ಎಲ್ಲಾದ್ರೂ ಅಲ್ಲೂ ಇಲ್ಲೂ ಹುಡುಕ್ಯಂಡು ತಗೊಂಬಂದಿತ್ತು. ಹೋಗಿತ್ತು ಮೊನ್ನೆ ಒಂದಿನ ವ್ಯಾಪಾರ ಮಾಡೋಕ್ಕೆ ಸ್ವಲ್ಪ ಐಟಮ್ ತಗೊಂಬಂದ್ಬಿಟ್ಟು ಹೋಗಿತ್ತಮ್ಮ ವ್ಯಾಪಾರ ಮಾಡೋಕ್ಕೆ. ನೋಡಪ್ಪ ಇಕ್ಕಿರ್ತಾಳೆ ಮನೆಗೆ ಬಿಟ್ರೆ ಇನ್ನೆಲ್ಲಿ ಇಕ್ಕದಕ್ಕೆ ಸಾಧ್ಯ. ಒಟ್ನಲ್ಲಿ ಅವಳು ವ್ಯಾಪಾರ ಮಾಡಬಾರ್ದು. ಹಂಗೆ ಮಾಡ್ಬೇಕಂದ್ರೆ ನೀವು ಏನಾರ ಮಾಡಬೇಕು. ಅವ್ಳು ಬೇಡಪ್ಪ ಇದೆಲ್ಲ ಸವಾಸಕ್ಕಿನ್ನ ನಮ್ಮ ಅತ್ತೆ ನಮ್ಮ ಮಾವ ಹೇಳ್ದಂಗೆ ಕೇಳ್ಕೊಂಡು ಇರ್ತೀನಿ ಅನ್ಬೇಕು. ಬರಲಿ ಅವಳು, ನಾನು ಮಾತಾಡ್ತೀನಿ. ಇಷ್ಟೊಂದೆಲ್ಲ ಜೋರು ಮಾಡ್ತಾಳೆ ಅವಳು ನಿಮ್ಮ ಮೇಲೆ. ನಮ್ಮ ನಾವೇನೋ ಅಂದ್ಕೊಂಡಿದ್ವಿ ಮೊಯ್ನಿ. ಹೆಂಗೆ ಮಾತಾಡ್ತೈತೆ ಹೇಳಿದ್ರೆ ಕೇಳಲ್ಲ. ಅದಕ್ಕೇನೆ ಅಷ್ಟೊತ್ತಿಗೆ ಎಲ್ಲಿಕ್ಕೈತೆ ಎಲ್ಲ ನೋಡ್ಬಿಟ್ಟು ಅವನ್ನೆಲ್ಲ ತೆಗ್ದು ಎಲ್ಲನ ಬಚ್ಚಿಕ್ ಬಿಡೋಣ ಅಂತ ಅದಕ್ಕೆ ನೋಡ್ತಾ ಇದ್ದೀನಿ, ಸಿಗ್ತಾ ಇಲ್ಲ. ಟೇಬಲ್ ಕೆಳಗೆಲ್ಲನ ಇಕ್ಕವಳೆ ನೋಡ್ಬೇಕಾಗಿತ್ತು ಎಲ್ಲಾದ್ರೂ. ಟೇಬಲ್ ಕೆಳಗು ಸಿಕ್ಕಿದ್ವೆ ನಮ್ಮ ನಿನಗೆಲ್ಲಾದ್ರೂ. ಇಲ್ಲ ಕಣೆ, ಹುಡುಕ್ತಾ ಇದ್ದೀನಿ. ಬರೇ ಕೈಯಾಗೆ ಓದ್ಲು ಕಣೆ. ಅವಳೇನೇನು ಯಾತು ಹಿಡ್ಕೊಂಡು ಹೋಗ್ಲಿಲ್ಲ, ತಾಂಡೂನು ಹೋಗ್ಲಿಲ್ಲ. ತಗೊಂಬಂದ್ಲು ಮೊನ್ನೆ. ಇಲ್ಲೇ ಇಕ್ಕವಳೆ ಒಟ್ಟಿನಲ್ಲಿ. ಅವನ್ನೆಲ್ಲ ತೆಗ್ದು ಇವಾಗ ಸುಟ್ಟಾಕ್ಬಿಡ್ಬೇಕು ನಾನು. ಎಲ್ಲಿ ಇಕ್ಕವಳೆ ಅಂತ ಹೇಳಿ ನೋಡಿ. ಯಾರ್ಯಾರ ಊರಾಗ್ಲವೆಲ್ಲ ಕುಡಿಕೊಂಬಂದು ಮನೆಯಾಗಿ ಇಕ್ಕಿರೋದು ಹೆಂಗೆ ಸರಿಯಾಗುತ್ತೆ? ಥೂ ಅನಿಷ್ಟ. ಊರಾಗ್ಲಾರವೆಲ್ಲ ಕುಡ್ಕೊಂಬಂದು ಮನೆಯಾಗ ಇಕ್ಕೋಬೇಕಂತಂದ್ರೆ ಒಳಗೆ ಇಕ್ಕವಳ್ಕಣಿ. ಯಾಕಂದ್ರೆ ಸ್ಯಾನೆ ರೇಟ್ ಅಂತೆ. ಅದಕ್ಕೆ ಒಳಕ್ಕೆ ಇಕ್ಕವಳೆ. ನಾನು ನೋಡ್ತಾ ಇದ್ದೀನಿ, ಸಿಕ್ಬಿಟ್ರೆ ಎಲ್ಲ ತಾಣಾಗಲ್ಲ. ಎಲ್ಲಾದ್ರೂ ಗರಿ ಇಕ್ಬಿಟ್ಟು ಒಂದು ಬೆಂಕಿ ಕಡ್ಡಿ ತೀಡಾಕ್ಬಿಡ್ತೀನಿ. ನೋಡು ಮೆಲ್ಲಕ್ ನೋಡ, ಬೀರಿನ ಮ್ಯಾಲ, ಬೀರಿನ ಸಿಂದಾಗ, ಬೀರಿನ ಕೆಳಗ ಎಲ್ಲನ ಐತೆ ನೋಡು. ಮೆಲ್ಲಕ್ಕೆ ನೋಡ್ತಿರು ಅಲ್ಲೆಲ್ಲ ನಾನು ನೋಡ್ತೀನಿ. ಎಲ್ಲನ ಪಾತ್ರೆ ಕೆಳಗು ಎಲ್ಲ ಇಕ್ಕಿರ್ತಾರೆ. ಅಯ್ಯೋ ನಮ್ಮ ಮನೆಯಾಗ ನಂಗೆ ಹುಡ್ಕೋದು ಗೊತ್ತಿಲ್ಲ. ಪಾತಾಡ್ದಾಗ ಅಡಗ್ ಸಿಕ್ಕಿದ್ರು ಬಿಡಲ್ಲ. ನಾವು ಹೆಂಗೆ ಅವನ್ನ ಎಲ್ಲ ಇದಾವೆ ಅಂತ ಕಂಡುಹಿಡಿಬೇಕು. ಇದಾವೆ ನಮ್ಮ ಇಲ್ಲೆಲ್ಲನ ಟೇಬಲ್ ಕೆಳಗೆ. ಇಲ್ಲ ಕಣಪ್ಪ, ಇಲ್ಲಿಲ್ಲ ನೋಡಿ. ಒಳಗೆ ಎಲ್ಲನ ಇದಾವೇನ ನೋಡೋಣ ರೂಮ್ನಾಗೆ. ಇಲ್ಲೂ ಇಲ್ವಲ್ಲ. ಸೇಲ್ಪಿನ ಮ್ಯಾಕೆ ಹೊತ್ತೀನಿ, ಎಲ್ಲ ನೋಡ್ತೀನಿ. ಪಾತ್ರೆಗಳು ಬಾಕ್ಸ್ಗಳು ಎಲ್ಲ ತೆಗೆದು ಎಲ್ಲ ಏತಿಕ್ಕಿದೀವಲ್ಲ ಗಿಡಿ, ಅದ್ರಾಗ ಏನೋ ಬಚ್ಚಿಗೆ ಹೋಗಿರ್ಬೇಕೇನಪ್ಪ. ಎಲ್ಲ ತೆಗೆದ್ಬಿಟ್ಟು ಸುಟ್ಟಾಕ್ಬಿಡೋದು. ಥೂ ಅಯ್ಯಪ್ಪ, ಯಾರ್ಯಾರು ಏನೇನು ಕಾಯಿಲೆ ಇರ್ತಾರೋ, ಯಾರ್ಯಾರಿಗೆ ಏನೇನು ಆಗಿರುತ್ತೋ ಥೂ ಅಂತ ಅವೆಲ್ಲ ತಗೊಂಬಂದು ಕುಡಿಕೊಂಬಂದು ನಾವಿಲ್ಲಿ ಯಪ್ಪ ಥೂ. ಅಯ್ಯಯ್ಯೋ, ನನಗಂತೂ ನೆನೆಸ್ಕೊಂಡ್ರೆ ಒಂಥರ ಹೀಗೆ ಕತ್ತುತ್ತೆ. ಆ ಯಮ್ಮನ ಕೈಯಾಗ ಒಂದು ಲೋಟ ನೀರನ್ನು ಕುಡಿಬಾರ್ದು ಅನ್ನಿಸ್ಬಿಟ್ಟೈತೆ ನನಗೆ. ಅಯ್ಯೋ, ಯಾರ್ಯಾರವೆಲ್ಲ ಮುಟ್ಕೊಂಬಂದಿರ್ತಾಳೋ ಏನೋ ಗೊತ್ತಿಲ್ಲ. ಯಾರ್ಯಾರ ಮುಟ್ಕೊಂಬಂದು ಚಿಚ್ಚಿ. ನನಗೂ ಅಷ್ಟೇ ಅಪ್ಪ. ನಾನು ಅವಳು ಬರಲಿ, ನಾನೆಲ್ಲ ಹೇಳ್ತೀನಿ, ಸುಮ್ಮನಿರಪ್ಪ. ಅಯ್ಯೋ, ಟಿ ವಿ ಎಸ್ ತಾಂಡೆ ಅಂತೆ ಬರೋದು ಇವತ್ತು. ತರಕ್ಕೆ ಹೋಗ್ಯಾರೆಲ್ಲ ಐಟಮು ಸೀಲ್ದಾಗೆಲ್ಲ ಓದ್ಕೊಂಡು ಬುತ್ತಾರೆ. ಕಸೇರಿ ಪಿಸೇರಿ ಅಮ್ಮಂಗೆ ಥೂ ಹೋಗತ್ತಾ. ಇಂಥವ್ರನ್ನ ನಾನೆಲ್ಲೂ ನೋಡಲಿಲ್ಲಮ್ಮ. ಹೋಗಿ ಹೋಗಿ ಇಂಥ ವ್ಯಾಪಾರ ಮಾಡೋ ಅಂತಾರನ್ನ ಮನೆಗೆ ಗಂಟೆ ಕೆಣಂಗಾತಲ್ಲ ಪೋಮಂಗಾಗುತ್ತೆ ನನಗೆ. ಎಲ್ಲಿ ಕೊಯ್ಯೋಳ ಕಣಪ್ಪ, ಬರೇ ಕೊಯ್ಯಾಗ ಹೋದ್ಲು. ನಾನು ಅದನ್ನೇ ನೋಡಿದೆ, ಏನಂತ ತಾಂಡು ಹೋಗ್ತಾ ಇದ್ದಾಳೋ ಏನೋ ಅಂತ ಅಂದ್ರೆ ತಾಂಬಂದ್ಲು. ನೆನ್ನೆ ಸೀಲ್ದಾಗ ಅಲ್ಲೆಲ್ಲ ಇಕ್ಕಿದ್ಲು. ಆಮೇಲೆ ನನ್ನ ಹತ್ರ ಜಗಳ ಮಾಡ್ಕೊಂಡಿದ್ದಾದ್ಮೇಲೆ ತಾಂಬಂದು ಇಕ್ಕಿಳೋ ಕಣಪ್ಪ. ಮನೆಗೆ ತಗೊಂಬಂದ್ಲು. ಅದು ಎಲ್ಲಿ ಇಕ್ಕಿಳೋ ಅಂಬೋದು ಗೊತ್ತಾಗ್ತಿಲ್ವಲ್ಲ. ಅದು ಎಲ್ಲಿ ಇಕ್ಕಿಳೋ ಅಂಬೋದು ಒಂದು ಸುಸ ನನಗೆ ಗೊತ್ತಾದ್ರೆ ಸಾಕಾಗೈತಿ. ಆಮೇಲೆ ಹೆಂಗೋ ಮಾಡ್ತೀನಿ ನಾನು. ಅಪ್ಪ ಯಾಕೆ ಸೆಲ್ಫಿ ಮೇಕೆಲ್ಲನ ಹತ್ತಿ ನೋಡುತ್ತೈತಿ. ಯಾವ್ದ್ರಾಗನ ಬಾಸ್ನಕ್ಕ ಯಾತ್ರಕ್ಕನ ಹಾಕಿ ಹೋಗ್ಯವಳೇನ ಅಂತ. ಹಂಗಾರೆ ಕುಡಿಕಿದ್ಲ ಒಂದಿನ ಹೋಗಿದ್ಲೆ ನಮ್ಮ ವ್ಯಾಪಾರಕ್ಕೆ. ನಮ್ಮ ಮೈನಿ ಒಂದಿನ ಹೋಗಿದ್ಲು. ಅದಕ್ಕೇನೆ ನೀನು ನಿನ್ನ ಬಗ್ಗೆ ಏನೋ ಯೋಚನೆ ಮಾಡಬೇಡ, ಬಾರಮ್ಮ ಫಸ್ಟ್ ಇದನ್ನು ಪೂರೈಸ್ಕೊಂಬನ, ಆಮೇಲೆ ನಿನ್ನ ಬಗ್ಗೆ ಗಮನ ಕೊಡ್ತೀವಿ. ಫಸ್ಟ್ ಇದು ಬಗೆಹರಿಬೇಕು ನನಗೆ. ಇವಳು ನೋಡಿ ಮಾಡಬೇಡ ಅಂದ್ರೂ ಮಾಡ್ತಾ ಇದ್ದಾಳಲ್ಲ, ಅವನ್ನೆಲ್ಲ ತೆಗೆದುಬಿಟ್ಟು ನಾನು ಅಲ್ಲೆಲ್ಲಾದ್ರೂ ಹಾಕಿಬಿಟ್ಟು ಏನೋ ಒಂದು ಮಾಡ್ತೀನಿ. ಪುರ್ರಂದು ಹೋಗ್ಬೇಕು ಹೊಸನು. ಹಂಗೆ ಮಾಡ್ತೀನಿ. ಎಲ್ಲ ಒಂದು ಬೆಂಕಿ ಕಡಿ ತಿಡಾಕ್ಬಿಟ್ರೆ ಎಲ್ಲ ಪುರ್ರಮ್ಮಂಗೆಲ್ಲ ಹೋಗ್ಬಿಡ್ತಾವೆ. ಅದೇನು ಅಯ್ಯಪ್ಪ, ಬೇರೆಯವ್ರದ್ದು ತಲೆನೇ ನನಗೆ ಕೈ ಮುಟ್ಕೊಳಕ್ಕಾಗಲ್ಲಪ್ಪ. ನನಗೆ ಯಾರಿಗಾದ್ರೂ ತಲೆ ಬಾಚಿಬಿಟ್ರೆ ಕೈ ತೊಳ್ಕೊಂಬತ್ತಕ ನನಗೆ ಸಮಾಧಾನ ಆಗಲ್ಲ. ಅಂತಂದ್ರೆ ಊರಾಗ್ಲಾರವೆಲ್ಲ ಕೂದಲು ಕುಡಿಕೊಂಬಂದು ಇವಳು ಮನೆಯಾಗ ಇಕ್ಕವಳೆ ಅಂದರೆ ಥೋ ಅಯ್ಯಪ್ಪ, ಅದು ಒಳಕ್ಕೆ ಅದು ಎಲ್ಲಿ ಇಕ್ಕವಳೆ ಎಂಬುದು ಗೊತ್ತಾಗ್ತಾ ಇಲ್ಲ. ಸಿಕ್ಕಿಬಿಟ್ರೆ ಸಾಕು ಎಲ್ಲ ನುಣ್ಣಗೆ ಮಾಡಿಬಿಡ್ತೀನಿ. ನಾನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಏನದ್ರಿಂದ ಬರೋದೇನು ಮಾಡಬಾರ್ದಪ್ಪ. ಬೇಡಪ್ಪ ಈ ಸಹವಾಸನ. ಮತ್ತೆ ನಮ್ಮ ಮಾವ ಒಪ್ಪಲಿಲ್ಲ ಅಂದರೆ ಯಾವ ಕೆಲಸನೂ ಆಗಲ್ಲಪ್ಪ ಅಂತ ಅನ್ನಿಸ್ಬೇಕು ಅವಳಿಗೆ. ಅದಕ್ಕೆ ನೋಡೋಗ್ರಿ, ಸುಮ್ಮನೆ ನಿನ್ಕೋಬೇಡ್ರಿ ಹುಡುಕ್ರಿ. ಅವಳು ಬೋರಾಟೋದಕ್ಕೆ ಅವನ್ನೆಲ್ಲ ತೆಗೆದುಬಿಟ್ಟು ಆಚಿಗೆ ಹಾಕ್ಬೇಕು. ಅವಳು ಕುಡಿಕೊಬಿಟ್ಟು ಸ್ಯಾನೆ ಆದಾಗ ತಗೊಂಡೋಗ್ತಾಳಂತೆ ಮೊಯ್ನಿ. ಜಾಸ್ತಿ ಆಗ್ತಾವಲ್ಲ, 1 kg 2 kg 5 kg 10 kg ಆದಾಗ ತಗೊಂಡೋಗ್ತಾಳಂತೆ. ಎಲ್ಲ ಕುಡಿಕೊಂಡು ಸೀಲ್ದಾಕೆಲ್ಲನ ಆಮೇಲೆ ತಗೊಂಡೋಗ್ತಾಳಂತೆ. ಸಿಗ್ತಾನೆ ಇಲ್ಲ ನಮ್ಮ ನೋಡಮ್ಮ, ಹೇಳ್ತೀನಿ ಎಲ್ಲದ ಹುಡುಕಮ್ಮ, ಹೇಳ್ತೀನಿ ಎಲ್ಲ ತೆಗ್ದಿದ್ದು ಮಾಡ್ಬಿಡೋಣ. ಇಲ್ಲಿ ಒಂದಿಷ್ಟು ಬಿಡಬಾರ್ದು. ಅವಳು ಎಲ್ಲಿ ಇಕ್ಕವಳೆ ಅಂತ ನೋಡು. ಮನೆ ಬಿಟ್ರೆ ಇನ್ಯಾರು ಇಕ್ಕಿಸ್ಕೊಂತಾರಮ್ಮ?
ಅವಳಿಗಿನ್ನೇನು ಯಾರು ಇಲ್ಲಿ ಪರಿಚಯ ಇಲ್ಲ, ಅಲ್ಲೆಲ್ಲ ಇಕ್ಕಿದ್ಲು ಅನ್ಸುತ್ತೆ. ತಿರ್ಗಾ ಆಮೇಲೆ ಹೋಗಿ ತಗೊಂಬಂದ್ಲು, ನನಗೆ ಗೊತ್ತು. ಅವಳು ಇಲ್ಲಿ ಈಗ ತಗೊಂಬಂದ್ರು ಅವಳು ಮಾಡೋ ಅಂಥ ಕೆಲಸಕ್ಕೆ ಅವನ್ನೆಲ್ಲ ತಗೊಂಬಂದು ಯಾರ ಮನೆಯಾಗ ಇಕ್ಸ್ಕೊಂತಾರೆ ಹೇಳು? ಯಾರು ಇಕ್ಸ್ಕೊಂಬಲ್ಲ. ಅದಕ್ಕೆ ಮನೆಯಾಗೆ ಇಕ್ಕವಳೆ. ಅವನು ತೆಗೆದುಬಿಟ್ಟು ನಾವೆಲ್ಲಾನು ಬಿಸಾಕ್ಬಿಡ್ಬೇಕು, ಇಲ್ಲ ಏನಾದರೂ ಒಂದು ಗತಿ ಮಾಡ್ಬೇಕು ಅವಕ್ಕೆ. ಅವಳಿಗಂತೂ ಸಿಗಬಾರ್ದು. ಏನಪ್ಪ ಇದು ಹಿಂಗೆ ಮಾಡಿಬಿಟ್ರು, ನಮ್ಮ ಅತ್ತೆ ನಮ್ಮ ಮಾಮ ಎಲ್ಲರೂ ಸೇರ್ಕೊಂಡು ಏನಪ್ಪ ಹಿಂಗೆ ಮಾಡಿದ್ರು ಅಂತೇಳಿ ಅವಳಿಗೊಂಥರ ಹಿಂಗೆ ಆಗಬೇಕು ಅಂದರೆ ನಾನು ಈ ಕೆಲಸ ಮಾಡೋದೇ ಬೇಡಪ್ಪ ಅಂತ ಅನ್ನಿಸ್ಬೇಕು. ನಾವು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು. ಮೊಯ್ನೆ ಇರಲಿ, ನಾನೆಲ್ಲ ಮಾತಾಡ್ತೀನಿ. ಇಷ್ಟೊಂದೆಲ್ಲ ಅವಳು ಹಿಂಗೆ ಮಾಡಿದಾಳೆ ಅಂತಂದರೆ ಯಪ್ಪ ಯಪ್ಪ ಯಪ್ಪ. ಹಾಂ, ಹಿಂಗೆ ನಿಮ್ಮ ಹತ್ರನೇ ಜೋರು ಮಾಡೋಳಂದ್ರೆ? ಹ್ಞೂನಮ್ಮ. ಅಯ್ಯೋ ನಿಮ್ಮಮ್ಮ ಇನ್ನೇನೆ ನನ್ನ ದಬ್ಕೊಂಡು ಸೈಡ್ ಬಿಡ್ರಿ ಅಂತ ಹೇಳಿ ದಬ್ಬಿಟ್ಟು ಒಳಗೆ ಬಂದು ಅಯ್ಯೋ ನಿಮ್ಮಮ್ಮನ ಮೇಲೆ ಕೈ ಮಾಡಿ ಹಿಂಗೆಲ್ಲ ಮಾಡಿದ್ಲು. ತಿಪ್ಪು ನಾವೇನೋ ಒಳ್ಳೆಯವಳು ಅಂತ ಅನ್ಕೊಂಡಿದ್ದೆ. ನಾನಂತೂ ಬಂದಾಗ ಫಸ್ಟಿಗೆ ಇನ್ನೊಂದು ಸೊಸೆ ಚೆನ್ನಾಗಿರಲಿ ಅಂತ ತಿನ್ಬೇಕು ಉಣ್ಬೇಕು ಯಾವುದಕ್ಕೂ ಕಮ್ಮಿ ಮಾಡ್ದಂಗೆ ಹೆಂಗೆ ತಗೊಂಬಂದು ಕೊಡ್ತಿದ್ದಮ್ಮ ಎಲ್ಲನ. ನಿಜವಾಗ್ಲೂ ತುಂಬ ಚೆನ್ನಾಗೆ ತಗೊಂಬಂದು ಕೊಡ್ತಿದ್ದೆ. ಆದರೆ ಸ್ವಲ್ಪನೂ ನಾವು ಹೇಳ್ದಂಗೆ ಕೇಳೋದೇ ಇಲ್ಲ. ಇವತ್ತು TVS ಬಂದಮೇಲೆ ಸರಿಯಾಗೆ ಹೇಳಂತೇಳಿ ಸಾಮಾನಲ್ಲಿ ತಗೊಂಬರ್ಲಿ, ನಮ್ಮ ಮನೆಯೊಳಗೆ ಕುಡ್ದೊಂಬನ ಎಲ್ಲದಕ್ಕೂ ಕಿರಿಕ್ ಮಾಡಬೇಕು. ಸರಿ ಆಯ್ತು ಹೇಳಪ್ಪ, ಹುಡುಕು ಪಟ 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 ಹುಡುಕ್ಬಿಡೋಣ. ಎಲ್ಲೇದಾವೆ ಅಂತ ಹುಡುಕ್ತಾ ಇದೀನಿ. ಹೆಂಗೋ ಸಿಕ್ಕಿದ್ರೆ ಸಾಕಪ್ಪ. ಸಿಕ್ಕಿದ್ರೆ ಸಾಕಿಲ್ಲ ಅಂದ್ರೆ ತಗೊಂಡೋಗಿ ದುಡ್ಡಾದ್ರೂ ಮಾಡ್ಕೊಂಬರ್ಬೋದಮ್ಮ. ಈಗ ನಾವೆಲ್ಲಾದ್ರೂ ತಗೊಂಡೋಗಿ ಕೊಟ್ಬಿಟ್ಟು ದುಡ್ಡಾದ್ರೂ ಮಾಡ್ಕೊಂಬರ್ಬೋದು. ಇಲ್ಲ ಅವನ್ನೆಲ್ಲಿ ತಗೊಂಡೋಗ್ತೀಯಲ್ಲೇ ಅವನ್ನೆಲ್ಲಿ ತಗೊಂಡೋಗ್ತೀಯ ತಗ. ಸುಮ್ಮನೆ ಅಲ್ಲೆಲ್ಲನ ಹಾಕಿಬಿಟ್ಟು ಗೈಗೆ ಹಾಕಿ ಒಂದು ಯಾತನ ತೀಡ್ ಹಾಕಿಬಿಟ್ರೆ ಮುಗೀತತ್ಲಾಗಿ. ಅವನ್ನ ಯಾಕೆ ನೀನು ಹೇಳು, ಅವನೆಲ್ಲಿಗೆ ತಗೊಂಡೋಗೋಣ? ನನಗಂತೂ ಅವಳು ಹೆಂಗನ ಕೈಯಾಗ ಮುಟ್ಕೊಂಡು ಇಸ್ಕೊಂಡು ಬರ್ತಾಳಪ್ಪ. ಅಯ್ಯಪ್ಪ, ನನಗೆ ಒಬ್ರು ತಲೆಯಾಗೆ ಮತ್ತೆ ಅವಳು ನಾಗಮ್ಮ ಯಾಕೋ ಏನು ಕಡಿತಾವೆ ಕಣಕ್ಕ. ತಲೆಯಾಗ ಯಾಕೋನೋ ಏನು ಸಿರು ಬಿದ್ದಿರಂಗಿದಾವೆ. ಒಂದ್ಸಲ ತಲೆ ನೋಡೋ ಅಂತ ಬರ್ತಾಳ. ಆ ತಲೆಯಾಗ ಕೈ ಇಕ್ಬಿಟ್ರೆ ನನಗೆ ಸೋಪ್ ಹಾಕೊಂಡು ಕೈ ತೊಳ್ಕೊಂಬತ್ತಕ್ಕ ನನಗೆ ಸಮಾಧಾನ ಆಗಲ್ಲ. ಹಂಗಾಗತ್ತೆ. ಮತ್ತೆ ಹೇಳತ್ಲಾಗೆ ನನಗೂ ಹಂಗೆ ಮತ್ತಾಯಿ ಅದೆಲ್ಲ ಇಷ್ಟನೇ ಆಗಲ್ಲ. ಹೆಂಗೆ ಇವರೆಲ್ಲ ಹಿಂಗೆ ಮಾಡ್ತಾರೆ ಅಂತ ಅನಿಸುತ್ತೆ. ಅದು ಯಾಕೆ ಇವ್ರಿಗೆ ಹಿಂಗೆ ಅಂತ ಅನಿಸುತ್ತಪ್ಪ. ಹೇಳತ್ಲಾಗೆ ಎಂತೆಂಥವ್ರು ಹೆಂಗೆ ಇರ್ತಾರಪ್ಪ. ನಾವು ಎಷ್ಟು ಹೆಂಗಿರ್ತೀವಿ ನೀಟಾಗಿ, ಹುಡುಗಿ ಒಂದು ಸ್ವಲ್ಪ ಹಂಗೆ ಅಲ್ವೇ, ಏನೂ ಕೇಳಲ್ಲ. ನೀಟ್ನೆಸ್ ಅದೆಲ್ಲ ಏನೂ ಕೇಳಲ್ಲ. ನಮಗೊಂಥರ ಅಸಹ್ಯ ಅನಿಸುತ್ತೆ. ನಮ್ಮ ನನಗೂ ಅಷ್ಟೇ ಅಪ್ಪ. ಅಯ್ಯೋ ಅದನ್ನು ನೋಡಿದ್ರೆ ಆಗಲ್ಲ. ಅವನ್ನೆಲ್ಲ ಯಾರಮ್ಮ ಅಯ್ಯೋ ಒಳಗೆಲ್ಲ ತಗೊಂಬಂದು ಇಟ್ಕೋಬಾರ್ದಮ್ಮ. ಯಾರ್ಯಾರವ ಏನೋ ಏನು ಅವ್ರಿಗೆ ಏನೇನು ಇರುತ್ತೋ ಏನೋ ಅಂತ ಅನಿಸುತ್ತೆ ಅಪ್ಪ. ಏನಾದರೂ ಅವರಿಗೆ ಬೇರೆ ಬೇರೆ ಕಾಯಿಲೆಗಳು ಏನಾದರೂ ಇದು ಬಿಟ್ರೆ ನಾವು ಅದನ್ನೆಲ್ಲ ಮುಟ್ಕೊಬಿಟ್ರೆ ನಮಗೆಲ್ಲ ಅದು ಅಟ್ಯಾಕ್ ಆಗಿಬಿಡುತ್ತೆ. ಭಾಳ ಕಷ್ಟ. ಅದೆಲ್ಲನ ಸುಮ್ಮನೆ ಕ್ಯಾನ್ಸಲ್ ಮಾಡಿಸ್ಬಿಡಿ. ಬೇಡ ಆದ್ರೆ ಸವಾಸನೆ ಬೇಡ ಅಂತ ಹೇಳ್ಬಿಡು. ನಾನು ಬಂದಾಗ ಹೇಳ್ತೀನಿ, ಸುಮ್ಮನಿರು. ಅವಳ ಹತ್ರ ಮಾತಾಡ್ತೀನಿ. ಅಯ್ಯೋ ನಾವು ಹೇಳಿವಮ್ಮ ಕೇಳೋ ಅಂತಾರಲ್ಲ, ಏನು ಮಾಡೋಣ? ಎಷ್ಟನ ಹೇಳು ಕೇಳಲ್ಲಮ್ಮ, ಕೇಳಲ್ಲ. ನೀನು ಎಷ್ಟು ಹೇಳಿದ್ರು ಕೇಳೋ ಅಂತವ್ರಲ್ಲ ಅವರು. ನಮ್ಮಪ್ಪ ನಮ್ಮಮ್ಮ ಮಾತೆ ತಿರಸ್ಕರಿಸವಳೆ. ಅದಕ್ಕೆ ನಮ್ಮಮ್ಮ ಇವಾಗೆಲ್ಲ ಹಿಂಗೈತಲ್ಲ, ಅದಕ್ಕೆ ಸ್ವಲ್ಪ ದಿನ ಇಲ್ಲಿರಮ್ಮ, ಆಮೇಲೆ ಹೋಗಿ ಕರೀನ ವಿಚಾರಿಸ್ಕೊಂಡು ಬರೋಣ, ಸ್ವಲ್ಪ ದಿನ ಇಲ್ಲಿರು ಅಂತ ಹೇಳ್ತು. ಇವಾಗ ನಮ್ಮ ಮನೆಯಲ್ಲಿ ಅವಳು ಮೊನ್ನೆ ಎಲ್ಲನೋ ಏನೋ ಒಂದಿನ ಹೋಗಿದ್ಲಂತೆ, ಒಂಡೆ ಏನೋ ಬಿಸ್ನೆಸ್ ಮಾಡೋದಕ್ಕೆ. ಅವನೆಲ್ಲ ಕೂದಲೆಲ್ಲ ಕುಡ್ಕೊಂಡು ಬಂದಿದ್ಲಂತೆ. ಅದಕ್ಕೆ ಅವೆಲ್ಲ ಎಲ್ಲಿದ್ದಾವೆ ಅಂತ ನೋಡ್ತಾ ಇದೀವಿ. ಅವನ್ನೆಲ್ಲ ತೆಗೆದುಬಿಟ್ಟು ಏನೋ ಒಂದು ಗತಿ ಮಾಡಿಬಿಡೋಣ ಅಂತೇಳಿ ಎಲ್ಲಿದ್ದಾವೆ ಅಂತೇಳಿ ಹುಡುಕ್ತಾ ಇದೀವಿ. ಮನೇಲಿ ತಂದು ಇಟ್ಟವಳೆ, ಎಲ್ಲಿ ಇಕ್ಕವಳೆ ಅಂಬೋದು ಗೊತ್ತಿಲ್ಲ. ಮನೇಲಿ ಇಕ್ಕವಳೆ ಅಂತೇಳಿ ಮನೆಯಾಗೆಲ್ಲ ಹುಡುಕ್ತಾ ಇದೀವಿ. ಕೂದಲೆಲ್ಲಿದ್ದಾವೆ ಅಂತೇಳಿ ಎಲ್ಲ ಕಡೆನೂ ಹುಡುಕ್ತಾ ಇದೀವಿ. ಸಿಕ್ಕಿಬಿಟ್ರೆ ನಮ್ಮ ಅಮ್ಮ ಒಂದು ಗತಿ ಕಾಣಿಸ್ಬಿಡುತ್ತೆ ಅವಕ್ಕೆ. ಅಮ್ಮಗೆ ತುಂಬ ಸಿಟ್ಟು. ಅಯ್ಯೋ ಆ ಥರ ಅಂತಂದ್ರೆ ನಮ್ಮಮ್ಮ ಅಯ್ಯೋ ಅವನ್ನೆಲ್ಲ ತಗೊಂಬಂದು ಮನೆಯಾಗ ಇಕ್ಕೋಬೇಕಾ, ಇಡೀ ಊರಾಗಳಾರ ಅವೆಲ್ಲ ಕುಡ್ಕೊಂಬಂದು ಮನೆಯಾಗ ಇಟ್ಕೋಬೇಕಾ ಅಂತೇಳಿ ನಮ್ಮ ಅಮ್ಮಗೆ ಒಂಥರ ಸಿಟ್ಟು ಬಂದುಬಿಟ್ಟೈತೆ. ಸಿಕ್ಕಿಬಿಟ್ರೆ ಇವಾಗ ನಮ್ಮಮ್ಮ ಹಬ್ಬ ಮಾಡಿಬಿಡುತ್ತೆ. ಬರಲಿ, ನಾನು ಹೇಳ್ತೀನಿ ಅವಳಿಗೆ, ಆ ತಿಪ್ಪುಗೆ. ನಮ್ಮ ಅಪ್ಪ ನಮ್ಮಮ್ಮ ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ಕೊಂಡಿದ್ದು ಬಿಡು, ನೀನು ಸುಮ್ಮನೆ ಇದು ಮಾಡಬೇಡ ಅಂತೇಳಿ ಹೇಳ್ತೀನಿ. ನೋಡ್ತಾ ಇರಿ, ನೀನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.